ಗ್ರೂಪಿಂಗ್ ಟೇಬಲ್ ಅನಾಲಿಸಿಸ್ ಟೇಬಲಿಂದ ಮೋಡ್ ಕ್ಯಾಲ್ಕುಲೇಟ್ ಮಾಡೋದು ನೋಡೋಣ. ಸೊ ಹಿಂದಿನ 2 ಪ್ರಾಬ್ಲಮು ಮತ್ತು ಅದರ ಹಿಂದಿನ ಒಂದು ವಿಡಿಯೋ ನೀವು ನೋಡ್ತಾ ಬಂದರೆ ಇವತ್ತು ಮಾಡ್ತಾ ಇರೋ ಪ್ರಾಬ್ಲಮ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನಪ್ಪ ಅಂತ ಹೇಳಿದರೆ, ಗ್ರೂಪಿಂಗ್ ಟೇಬಲ್ ಮಾಡಿದ್ರೂ ಕೂಡ ಅನಾಲಿಸಿಸ್ ಟೇಬಲಲ್ಲೂ ರಿಪಿಟೇಷನ್ ಆಗಿಬಿಡುತ್ತೆ ಹೈಯೆಸ್ಟ್ ನಂಬರು. ಸೊ ಆವಾಗ ನಾವೇನು ಮಾಡಬೇಕು ಅಂತ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡಿಸ್ತೀನಿ ಅಂತ ನಾನು ನಿಮ್ಗೆ ಹೇಳಿದೆ. ಅಕಸ್ಮಾತ್ ಏನಾದರೂ ನಿಮಗೆ ಮೋಡು ಗ್ರೂಪಿಂಗ್ ಟೇಬಲ್ ಅನಾಲಿಸಿಸ್ ಟೇಬಲ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಾಡಿ ಅಂತ ಹೇಳಿ ನೀವು ಮಾಡಿದರೂ ಕೂಡ ಅನಾಲಿಸಿಸ್ ಟೇಬಲಲ್ಲೂ ಕೂಡ ರಿಪಿಟೇಷನ್ ಆದರೂ ಆದರೆ ಆವಾಗ ಇನ್ನೊಂದು ಫಾರ್ಮುಲಾನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅದೇನಪ್ಪ ಅಂತ ಹೇಳಿದರೆ 3 ಮೀಡಿಯನ್ ಮೈನಸ್ 2 ಮೀನ್. 3 ಮೀಡಿಯನ್ ಮೈನಸ್ 2 ಮೀನ್ ಇದು ಡಿಸ್ಕ್ರೀಟ್ ಸೀರೀಸಲ್ಲಿ ನಾವು ಮಾಡ್ತಾ ಇರೋದ್ರಿಂದ ಡಿಸ್ಕ್ರೀಟ್ ಸೀರೀಸಲ್ಲಿ ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡೋದು ಬಂದಿರಬೇಕು ಮತ್ತು ಡಿಸ್ಕ್ರೀಟ್ ಸೀರೀಸಲ್ಲಿ ಮೀನ್ ಕ್ಯಾಲ್ಕುಲೇಟ್ ಮಾಡೋದು ನಮಗೆ ಬಂದಿರಬೇಕು. ಯಾಕೆ ಅಂದರೆ ಅಲ್ಟಿಮೇಟ್ಲಿ ಅನಾಲಿಸಿಸ್ ಟೇಬಲ್ ಕನ್ಫ್ಯೂಷನ್ನು ನಾವು ಸರಿ ಮಾಡಬೇಕಂದ್ರೆ 3 ಮೀಡಿಯನು ಮೈನಸ್ 2 ಮೀನ್ ನಮಗೆ ಬೇಕೇ ಬೇಕಾಗುತ್ತೆ. ಸೊ ಮೀಡಿಯನ್ ನಮಗೆ ಡಿಸ್ಕ್ರೀಟ್ ಸೀರೀಸಲ್ಲಿ ಹೇಗೆ ಬರುತ್ತೆ? ಎಕ್ಸ್ ಅವರೇ ಕೊಟ್ಟಿರ್ತಾರೆ, ಎಫ್ ಅವರೇ ಕೊಟ್ಟಿರ್ತಾರೆ. ನಾವು ಒಂದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್ನ ಆ್ಯಡ್ ಮಾಡ್ಕೋತೀವಿ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್ನ ಆ್ಯಡ್ ಮಾಡಿಕೊಂಡ್ರೆ ಸೈಜ್ ಆಫ್ n+1/2 ಐಟಮ್ ಮಾಡ್ತೀವಿ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅದು ಆದಮೇಲೆ ಸೈಜ್ ಆಫ್ n+1/2 ಐಟಮ್ ಮಾಡ್ತೀವಿ. ಅದರಲ್ಲಿ ಎಷ್ಟು ನಂಬರ್ ಬರುತ್ತೆ ಅದನ್ನು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಿಂದ ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಐಡೆಂಟಿಫೈ ಮಾಡಿಕೊಂಡು ಅದರ ಆಪೋಸಿಟಲ್ಲಿ ಎಕ್ಸಲ್ಲಿ ಫ್ರೀಕ್ವೆನ್ಸಿ ಇಗ್ನೋರ್ ಮಾಡಬೇಕು. ಎಕ್ಸಲ್ಲಿ ಯಾವ ವ್ಯಾಲ್ಯೂ ಇರುತ್ತೆ ಅದೇ ಮೀಡಿಯನು. ಮೀಡಿಯನ್ಗೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮಾಡಿಕೊಂಡು ಸೈಜ್ ಆಫ್ n+1/2 ಐಟಮ್ ಮಾಡಿ ಎಷ್ಟನೇ ಐಟಮ್ ಬರುತ್ತೆ ಅದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನಲ್ಲಿ ಐಡೆಂಟಿಫೈ ಮಾಡಿಕೊಂಡು ಅದರ ಆಪೋಸಿಟಲ್ಲಿ ಎಕ್ಸಲ್ಲಿ ಯಾವುದಿರುತ್ತೆ ಅದೇ ಮೀಡಿಯನ್ ಅಂತ ನಾವು ಮಾಡ್ಕೋಬೋದು. ಮೀಡಿಯನ್ ಬಂದಮೇಲೆ 3 ಇಂಟು ಆ ಮೀಡಿಯನ್ ಮಾಡ್ಕೋತೀವಿ. ಮೀನ್ ಯಾಕೆ ಬರುತ್ತೆ? ಎಕ್ಸ್ ಮತ್ತು ಎಫ್ ಕೊಟ್ಟಿರ್ತಾರೆ. ಮೀನ್ ಫಾರ್ಮುಲಾ ಏನು? ಸಿಗ್ಮಾ ಎಫ್ ಇಂಟು ಎಕ್ಸ್ ಡಿವೈಡೆಡ್ ಬೈ ಎನ್ನು. ಎಫ್ ಇಂಟು ಎಕ್ಸ್ನ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಮಗೆ ಟೋಟಲ್ ಬರುತ್ತೆ. ಎನ್ ಅಂದರೆ ಟೋಟಲ್ ಆಫ್ ಎಫ್ ಫ್ರೀಕ್ವೆನ್ಸಿ. ಸೊ ಈಗ ಸಿಗ್ಮಾ ಎಫ್ ಇಂಟು ಎಕ್ಸು ನಮ್ಗೆ ಯಾವಾಗ ಬರುತ್ತೆ ಅಂದರೆ ಎಫ್ ಇಂಟು ಎಕ್ಸ್ ಮಲ್ಟಿಪ್ಲೈ ಮಾಡಿಕೊಂಡು ಬಂದಮೇಲೆ ಬರುತ್ತೆ. ಸೊ ಆ ಮೀನ್ ಬಂದಮೇಲೆ ಅದಕ್ಕೆ ಮಲ್ಟಿಪ್ಲೈಡ್ ಬೈ 2 ಮೀನು. ಸೊ ಮೋಡು ಯಾವಾಗ ಅನಾಲಿಸಿಸ್ ಟೇಬಲಿಂದನೂ ನಮಗೆ ಸಾಲ್ವ್ ಮಾಡೋಕ್ಕಾಗಲ್ಲ, ಅಂತಹ ಟೈಮಲ್ಲಿ ನಾವು 3 ಮೀಡಿಯನ್ ಮೈನಸ್ 2 ಮೀನ್ ಮಾಡಬೇಕಾಗತ್ತೆ. ಈ ಒಂದು ಪ್ರಾಬ್ಲಮ್ಮು ಅದೇ ಥರದ್ದಿದೆ, ಬಂದು ನೀವು ನೋಡಿ. ಈ ಪ್ರಾಬ್ಲಮ್ ನೀವು ಬರ್ಕೊಳ್ಳಿ. ಕ್ಯಾಲ್ಕುಲೇಟ್ ದ ಮೋಡ್ ಫ್ರಮ್ ದಿ ಫಾಲೋಯಿಂಗ್ ಡೇಟಾ. ಕ್ಯಾಲ್ಕುಲೇಟ್ ದ ಮೋಡ್ ಫ್ರಮ್ ದ ಫಾಲೋಯಿಂಗ್ ಡೇಟಾ. ಮಾರ್ಕ್ಸ್ 15, 20, 25, 30, 35, 40, 45, 50. Number of students 12, 14, 15, 11, 18, 15, 18, 15. ಸೊ ಇದೆಲ್ಲ ನಾವು ಮಾಮೂಲಿ ಅನಾಲಿಸಿಸ್ ಗ್ರೂಪಿಂಗ್ ಟೇಬಲಲ್ಲಿ ಮಾಡಿಕೊಂಡು ಗುಂಪು ಮಾಡ್ಕೋಬೇಕಾಗತ್ತೆ. ಗ್ರೂಪಿಂಗ್ ಟೇಬಲಲ್ಲಿ ನಾವು ಹಾಕುವಾಗ ಎಕ್ಸು ಮತ್ತು ಎಫ್ ಆ್ಯಸ್ ಯೂಶ್ವಲ್ಲು ಈ ಮಾರ್ಕ್ಸ್ ಕಾಲಮ್ಗೆ ನಾವು ಎಕ್ಸ್ ಅಂತ ಹೇಳ್ತೀವಿ ಮತ್ತು ಈ ಕಾಲಮ್ಗೆ ನಾವು ಎಫ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಆ್ಯಸ್ ಹೆಸರು ಕೊಟ್ಕೊಂಡು ನಾವೇನು ಮಾಡಬೇಕು, ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಬರ್ಕೊಂಡಾದಮೇಲೆ ಫಸ್ಟು ಕಾಲಮಲ್ಲಿ ನಾವೇನೋ ಇದರಲ್ಲಿ ಹೈಯೆಸ್ಟ್ ಯಾವುದಿದೆ ನೋಡ್ಕೋಬೇಕು. ಇದರಲ್ಲಿ ಹೈಯೆಸ್ಟ್ ಯಾವುದು 18 2 ಕಡೆ ಇದೆ. 18 2 ಕಡೆ ಹೈಯೆಸ್ಟ್ ಬರ್ಕೊಂಡು ಇದನ್ನು ರೌಂಡ್ ಆಫ್ ಮಾಡಿ ನೋಡಿ. 18 2 ಕಡೆ ಇರೋದ್ರಿಂದ ಇದು ಇಲ್ ಡಿಫೈನ್ಡ್ ಅಂತ ನಾವು ಕರಿತೀವಿ. ನಾನು ಲಾಸ್ಟು ಇದರಲ್ಲೇ ಹೇಳಿದೆ, ನಾನು ಇಲ್ ಡಿಫೈನ್ಡ್ ಅಂತೀವಿ. ಆವಾಗ ಗ್ರೂಪಿಂಗ್ ಟೇಬಲ್ ಮಾಡಬೇಕು ಅಂತ ನಾವು ಹೇಳ್ತೀವಿ. ಗ್ರೂಪಿಂಗ್ ಟೇಬಲಲ್ಲೂ ಅನಾಲಿಸಿಸ್ ಟೇಬಲಲ್ಲೂ ತಪ್ಪಾದರೆ, ಅಂದರೆ ಅನಾಲಿಸಿಸ್ ಟೇಬಲಲ್ಲೂ ತಪ್ಪಂತ ಅಲ್ಲ, ಅದರಲ್ಲೂ ಏನಾದರೂ ರಿಪಿಟೇಷನ್ ಆದರೆ ನಾವು ಯಾವ ಥರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಇವಾಗ ಈ ಪ್ರಾಬ್ಲಮಲ್ಲಿ ಕಲಿತಾ ಇರೋದು. ಸೊ ಹಾಗಾಗಿ ಇದರಲ್ಲಿರೋದು ಹೈಯೆಸ್ಟ್ ನಾವು ಬರ್ಕೊಂಡಿದ್ವಿ. ನೆಕ್ಸ್ಟು ಈ ಎರಡೆರಡು ಗುಂಪು ಮಾಡಿಕೊಂಡು ಇದು ಮಾಡ್ಕೋಬೇಕಾಗುತ್ತೆ. 1+2 ಎಷ್ಟಿದು 26 ಆಗುತ್ತೆ. 26 ಇದು 26 ಆಗುತ್ತೆ. ಆಮೇಲೆ ನೆಕ್ಸ್ಟು 18+15 33 ಆಗುತ್ತೆ. 18+15 33 ಆಗುತ್ತೆ. ಸೊ ಇದರಲ್ಲಿ ಹೈಯೆಸ್ಟ್ ಯಾವುದು 33. ಸೊ 33 2 ಸತಿ ಬಂದಿದೆ, ಎರಡೂ ಕೂಡ ಹೈಯೆಸ್ಟ್ ಹಾಕ್ಕೊಳ್ಳಿ. ನೆಕ್ಸ್ಟು ಸೆಕೆಂಡಲ್ಲಿ ಫಸ್ಟು ಒಂದು ಇದನ್ನು ಲೀವ್ ಮಾಡಿ ವಿ ಶುಡ್ ಗೋ ಫಾರ್ ಸೆಕೆಂಡ್ 2 2s. 14+15 29. ಇದು ಕೂಡ 29 ಆಗುತ್ತೆ. ಇದು 33 ಆಗುತ್ತೆ. ಸೊ 33 ಆದಮೇಲೆ ನಾವು ಹೈಯೆಸ್ಟ್ ಯಾವುದಿದೆ ಅದು ರೌಂಡ್ ಆಫ್ ಹಾಕೋತೀವಿ. ಇದರಲ್ಲಿ 3 ತಗೋಬೇಕು. 12+14+15 ಅಂದರೆ 26 36 41 ಆಗುತ್ತೆ. 41. ನೆಕ್ಸ್ಟು 11+18 29 29 39 39 44 ಆಗುತ್ತೆ. ಸೊ 44 ಹಾಕ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಬರೋದಿಲ್ಲ, ಇಷ್ಟೇ ಬರೋದು ಇದರಲ್ಲಿ. ಸೊ 44 ಈಸ್ ದಿ ಹೈಯೆಸ್ಟ್ ಒನ್ನು. ಇದರಲ್ಲಿ ಫಸ್ಟ್ ಒನ್ ಲೀವ್ ಮಾಡಿ 3 ತಗೋಬೇಕು. ಫಸ್ಟ್ ಒನ್ ಲೀವ್ ಮಾಡಿ 1 2 3. ಸೊ 14 29
29 30 40 40 ಆಗುತ್ತೆ, 40 ಹಾಕ್ಕೊಳ್ಳಿ. ನೆಕ್ಸ್ಟು 18 + 33 43 43 51 ಆಗುತ್ತೆ. ಸೊ 51 ಹಾಕ್ಕೊಳ್ಳಿ. ಸೊ ಇದಾದಮೇಲೆ ಹೈಯೆಸ್ಟ್ ಯಾವುದು 51 ಇದೆ. ನೆಕ್ಸ್ಟ್ ಎರಡನ್ನ ಲೀವ್ ಮಾಡಿ 3 ಕೌಂಟ್ ಮಾಡ್ಕೊಳ್ಳಿ. 12 14 ಲೀವ್ ಮಾಡಿ. 15 + 11 26 36 36 44. ಸೊ 44 ಬರುತ್ತೆ. ಸೊ ನೆಕ್ಸ್ಟು 15 + 18 33 43 51. ಹಾಂ, ಸೊ ದಿಸ್ ಈಸ್ ಎರಡು ಲೀವ್ ಮಾಡಿ, ಕ್ರಾಸ್ ಚೆಕ್ ಮಾಡ್ಕೊಂಡು ಎರಡು ಲೀವ್ ಮಾಡಿ. 15 + 11 26 26 + 36 36 44 ಕರೆಕ್ಟಾಗಿದೆ. 15 33 33 43 43 + 5 48 ಆಗುತ್ತೆ ಇದು. ಸೊ 48 ಹೈಯೆಸ್ಟ್ ಇಸ್ ದಿ 48. ಇದಾದಮೇಲೆ ನಾವು ಈಗ ಸೀದಾ ಅಲ್ಲಿಗೆ ಹೋಗೋಣ, ಆ ಕಡೆ ಹೋಗೋಣ. ಫಸ್ಟ್ ಕಾಲಮಲ್ಲಿ ಎಕ್ಸು ಹೈಯೆಸ್ಟ್ ಯಾವುದಿದೆ 18 ಇದೆ. 18 35ನಲ್ಲಿದೆ. ಸೊ 35ಅಲ್ಲಿದೆ, ಅಲ್ಲಿ ಒಂದು ಹಾಕ್ಕೊಳ್ಳಿ. ನೆಕ್ಸ್ಟು 45ನಲ್ಲಿದೆ. 45ನಲ್ಲಿ ಒಂದು ಹಾಕ್ಕೊಳ್ಳಿ. ಸೆಕೆಂಡ್ ಕಾಲಮಿಗೆ ಬರೋಣ ಬನ್ನಿ. ಸೆಕೆಂಡ್ ಕಾಲಮಲ್ಲಿ ಹೈಯೆಸ್ಟ್ ಬಂದು 33 ಇದೆ. ಈ 33 ಬಂದಿರೋದು ಒಂದು ಇಲ್ಲಿ ನೋಡಿ, ಈ 33 ಬಂದಿರೋದು ಇಲ್ಲಿ ನೋಡ್ಕೋಬೋದು. ಈ 33 ಬಂದಿರೋದು 35 + 40 ಆ್ಯಡ್ ಮಾಡಿದ್ದಕ್ಕೆ. ಸೊ ಹಾಗಾಗಿ 35 ಒಂದು 40 ಒಂದು ಇಲ್ಲಿ ಹಾಕ್ಕೊಳ್ಳಿ. 35 40. ನೆಕ್ಸ್ಟು 33 ಬಂದಿರೋದು 45 ಒಂದು 50 ಒಂದು 45 ಒಂದು 50 ಒಂದು. ನೆಕ್ಸ್ಟ್ ಸೆಕೆಂಡ್ ಆದಮೇಲೆ ಥರ್ಡ್ ಕಾಲಮಿಗೆ ಬರೋಣ. 33 ಬಂದಿದೆ ಹೈಯೆಸ್ಟು. 33 ನಮ್ಗೆ ಹೇಗೆ ಬಂತು ಅಂದರೆ 15 + 18. ದಟ್ ಮೀನ್ಸ್ 40 + 45. 40 ಒಂದು 45 ಒಂದು 40 ಒಂದು 45 ಒಂದು ಹಾಕ್ಕೊಳ್ಳಿ. ನೆಕ್ಸ್ಟು 44 ಬಂದಿದೆ. 44 ನಮಗೆ ಹೇಗೆ ಬಂದಿದೆ ಅಂತ ಹೇಳಿದ್ರೆ 15 + 3 ಸಲ್ಲಿದು. 15 + 18 33 33 44. ಸೊ ಹಾಗಾದರೆ 30 ಒಂದು 35 ಒಂದು 40 ಒಂದು 30 ಒಂದು 35 ಒಂದು 40 ಒಂದು. ನೆಕ್ಸ್ಟು 51 ಬಂದಿದೆ. 51 ನಮಗೆ ಟೋಟಲ್ ಹೇಗೆ ಬಂದಿದೆ ಅಂದರೆ 18 + 18 36 36 + 15 51. ಸೊ 35 ಒಂದು 40 ಒಂದು 45 ಒಂದು. ಸೊ 35 ಒಂದು 40 ಒಂದು 45 ಒಂದು. ನೆಕ್ಸ್ಟು ನಮಗೆ 48 ಬಂದಿದೆ. 48 ಬಂದಿರೋದು ಯಾವುದನ್ನು ಟೋಟಲ್ ಮಾಡಿದ್ದಕ್ಕೆ ನಮಗೆ ಅಂತ ಹೇಳಿದ್ರೆ 48 ಈ 3ನ ಅಂದರೆ 15 33 43 48 40 45 50 40 ಒಂದು 45 ಒಂದು 50 ಒಂದು. ಇದಾದ ಮೇಲೆ ಈಗ ಟೋಟಲ್ ಮಾಡ್ತಾ ಹೋಗೋಣ. ಸೊ ಇದಕ್ಕೆ 0 ಇದೆ 0 ಇದೆ 0 1 1 2 3 4 1 2 3 4 5 1 2 3 4 5 1 2 ನೋಡಿ 5 ಎರಡು ಟೈಮ್ ರಿಪೀಟ್ ಆಗಿದೆ. ಇಲ್ಲೂ ಕೂಡ ಇಲ್ ಡಿಫೈನ್ಡ್ ಆಯಿತು. ಹಿಯರ್ ಆಲ್ಸೋ ಮೋಡ್ ಈಸ್ ಇಲ್ ಡಿಫೈನ್ಡ್. ಮೋಡ್ ಈಸ್ ಇಲ್ ಡಿಫೈನ್ಡ್. ಇಲ್ಲಿ 18 ಎರಡು ಕಡೆ ರಿಪೀಟ್ ಆಗಿದೆ. ನಾವು 18 ಎರಡು ಕಡೆ ರಿಪೀಟ್ ಆಗಿದೆಯಲ್ಲ ಅಂತ ಹೇಳಿ ಗ್ರೂಪಿಂಗ್ ಟೇಬಲ್ ಅನಾಲಿಸಿಸ್ ಟೇಬಲ್ ಮಾಡಿದ್ವಿ. ಆದರೆ ಅನಾಲಿಸಿಸ್ ಟೇಬಲ್ಲು ಕೂಡ 5 ಎರಡು ಸತಿ ರಿಪೀಟ್ ಆಗಿದೆ. ಇದು ಇಲ್ ಡಿಫೈನ್ಡು. ಇಂಥ ಸಿಚುವೇಷನಲ್ಲಿ ವಿ ಶುಡ್ ಅಪ್ಲೈ ದಿ ಥರ್ಡ್ ಫಾರ್ಮುಲಾ. ವಿ ಶುಡ್ ಅಪ್ಲೈ ಥರ್ಡ್ ಫಾರ್ಮುಲಾ. ಥರ್ಡ್ ಫಾರ್ಮುಲಾ ಹೇಗಾಗುತ್ತೆ? ಇದು ಮೂರನೇ ಫಾರ್ಮುಲಾ ಹೇಗಾಗುತ್ತೆ? ಫಸ್ಟ್ ಫಾರ್ಮುಲಾ ಏನಂದರೆ ಡಿಸ್ಕ್ರೀಟ್ ಸೀರೀಸಲ್ಲಿ ಬೈ ಇನ್ಸ್ಪೆಕ್ಷನ್ ಮೆಥಡು. ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದಿರುತ್ತೆ ಅದರ ಆಪೋಸಿಟಲ್ಲಿ ಎಕ್ಸ್ ವೇರಿಯಬಲ್ ಯಾವಿರುತ್ತೆ ಅದೇ ಮೋಡು. ಅದು ಫಸ್ಟ್ ಮೆಥಡು. ಸೆಕೆಂಡ್ ಮೆಥಡು ಗ್ರೂಪಿಂಗು ಅನಾಲಿಸಿಸ್ ಟೇಬಲ್ಲು. ಸೆಕೆಂಡ್ ಮೆಥಡ್ ಆದಮೇಲೆ ಥರ್ಡ್ ಮೆಥಡು ಇವಾಗ ನಾವು ಮಾಡ್ತಾ ಇದ್ದೀವಲ್ಲ, ಇದು ಏನಪ್ಪ ಅಂತ ಹೇಳಿದ್ರೆ ಮೋಡ್ ಈಸ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್. 3 ಮೀಡಿಯನ್ ಮೈನಸ್ 2 ಮೀನ್. ದಿಸ್ ಈಸ್ ದ ಥರ್ಡ್ ಮೆಥಡ್. ಸೊ ಹಾಗಾದರೆ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ಈಗ ನಮಗೆ ಮೀಡಿಯನ್ನು ಸಿಗಬೇಕು ಮತ್ತು ಮೀನ್ ಸಿಗಬೇಕು. ಅದಾದಮೇಲೆ ಮೀಡಿಯನ್ ಇಂಟು 3 ಮೀನ್ ಇಂಟು 2 ಮಾಡಬೇಕು. ಮೀಡಿಯನ್ ಅಂದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಡಿಸ್ಕ್ರೀಟ್ ಸೀರೀಸಲ್ಲಿ ಮೀಡಿಯನ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಎಕ್ಸು ಎಫ್ ಅವ್ರು ಏನು ಕೊಟ್ಟಿರ್ತಾರೆ ಅದನ್ನು ನಾವು ಹಾಕ್ಕೋಬೇಕು. ಒಂದು ಕಾಲಮ್ ಎಕ್ಸ್ಟ್ರಾ ಮಾಡ್ಕೋಬೇಕು ಅಷ್ಟೇ ನಾವು. ಸೊ ಅದು ಯಾವುದು? ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಸೊ ಅಷ್ಟೇ, ಬೇರೆ ಏನು ಜಾಸ್ತಿ ಏನು ನಾವು ಮಾಡಬೇಕಾಗಿಲ್ಲ. ಸೊ ಇದನ್ನೇ ನಾನು ಇಲ್ಲೇ ಪ್ಯಾಚಪ್ ಮಾಡಿಬಿಡ್ತೀನಿ, ಕಂಟಿನ್ಯೂ ಮಾಡಿಬಿಡ್ತೀನಿ. ನೀವು ಕೂಡ ಬರ್ಕೊಳ್ಳಿ. ಕ್ಯಾಲ್ಕುಲೇಷನ್ ಆಫ್ ಮೀಡಿಯನ್ ಅಂದರೆ ಇಲ್ಲಿ ಎಕ್ಸು ಎಷ್ಟು ಕೊಟ್ಟಿದ್ದಾರೆ?
15, 20, 30. ನೆಕ್ಸ್ಟು ಇದರಲ್ಲಿ ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಿದ್ದಾರೆ? ಫ್ರೀಕ್ವೆನ್ಸಿ 12, 14, 15. ಇನ್ನು ನೆಕ್ಸ್ಟು ಹೇಗೆ ಕೊಟ್ಟಿದ್ದಾರೆ ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ಒಂದು ಕಾಲಮ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ ಇಲ್ಲಿ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ಆ್ಯಡ್ ಮಾಡ್ಕೋಬೇಕು ಮೀಡಿಯನ್ಗೆ, ಯಾವುದು ಡಿಸ್ಕ್ರೀಟ್ ಸೀರೀಸಲ್ಲಿ. ಸೊ 12 ಆ್ಯಸ್ ಇಟ್ ಈಸ್ ಹಂಗೆ ಇರುತ್ತೆ. 12 + 14 26, 26 + 15, 26 + 15 ಎಷ್ಟಾಯಿತು ಲೆಕ್ಕ ಹಾಕಿ. 36, 41, 41 + 11, 52, 52 + 18, 60, 70, 85, 95, 103, 103 + 15, 118. ಸೊ ಹಾಗಾದರೆ ಎನ್ ಎಷ್ಟಾಗುತ್ತೆ ಇಲ್ಲಿ? ಎನ್ = 118 ಆಗುತ್ತೆ ಫ್ರೀಕ್ವೆನ್ಸಿ ನೋಡಿಕೊಂಡ್ರೆ ನಾವು. ಸೊ ಫ್ರೀಕ್ವೆನ್ಸಿನ ಟೋಟಲು 118. ಸೊ ಲೆಟ್ ಮೀ ಕ್ರಾಸ್ ಚೆಕ್. ಎಸ್, 118 ಆಗುತ್ತೆ. ಈಗ ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡೋಣ. ಮೀಡಿಯನ್ ಅಂದರೆ Q2 ಅಂತಲೂ ಕೂಡ ಕರಿತೀವಿ ನಾವು. ಮೀಡಿಯನ್ = ಸೈಜ್ ಆಫ್ n+1/2nd ಐಟಮ್. ಇದರಲ್ಲಿ ಡಿಸ್ಕ್ರೀಟ್ ಸೀರೀಸಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಸೈಜ್ ಆಫ್ n+1/2nd ಐಟಮು. ಸೊ Q2 ಸೈಜ್ ಆಫ್ n ಎಷ್ಟಿದೆ? 118 + 1/2nd ಐಟಮು. ಸೊ Q2 = 119/2nd ಐಟಮು. ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಸೆಕೆಂಡ್ ಐಟಮು, ಜಸ್ಟ್ ನೀವು ಕೂಡ ಕ್ರಾಸ್ ಚೆಕ್ ಮಾಡಿ ಎಷ್ಟಾಗ್ಬೋದು ಅಂತ. 118 + 1/2nd ಐಟಮು. ಸೊ ದಟ್ ಈಸ್ 59.2nd ಐಟಮ್. 5th ಐಟಮ್. ಐ ಆಮ್ ಸಾರಿ, ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ನೀವು ಒಂದ್ಸತಿ, ಕ್ರಾಸ್ ಚೆಕ್ ಮಾಡಿ. 59.5th ಐಟಮ್ ಲೈಸ್ ಇನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಇಲ್ಲೆಲ್ಲಿದೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಲಿ ನೋಡಿ? 41ನಲ್ಲಿ ಬರಲ್ಲ. ಸೊ ಇದರಲ್ಲಿ ಬರುತ್ತೆ, 52ನಲ್ಲಿ ಬರುತ್ತೆ Q2. 52ಗೆ ಸ್ಟ್ರೈಟಾಗಿ ಯಾವುದಿದೆ ನೋಡಿ? 52ಗೆ ಸ್ಟ್ರೈಟಾಗಿ 30 ಇದೆಯಾ? ಸೊ 52ಗೆ ಐ ಆಮ್ ಸಾರಿ, ಇದೆಷ್ಟು? 59 ಬಂದಿರೋದು, ನಾಟ್ 59. 59 ಅಂತ ಹೇಳಿದರೆ 52ನಲ್ಲೂ ಬರಲ್ಲ, 70ನಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಸೊ ಇಲ್ಲಿ ಬಂದರೆ ಮೀಡಿಯನು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಇಲ್ಲಿ ಬಂದರೆ ಇದರ ಆಪೋಸಿಟ್ಟು ಎಕ್ಸೆಲ್ ಎಷ್ಟಿದೆ? ಎಕ್ಸೆಲ್ ಎಷ್ಟಿದೆ? ಇದೆ ಮೀಡಿಯನ್ ಆಗುತ್ತೆ. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ 70, x = 35, therefore median is 35 ಆಗುತ್ತೆ. ಮೀಡಿಯನ್ 35 ಆಗುತ್ತೆ. ಸೊ ನೆಕ್ಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಯಾವುದು? ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಜಾಗ ಸಾಕಾಗಲ್ಲ, ನಾನು ಇಲ್ಲಿ ಒಂದು ಸ್ವಲ್ಪ ಈ ಕಡೆ ಬರ್ಕೋತೀನಿ. ಅದು ಮೀನ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಅವ್ರು ಆಲ್ರೆಡಿ FX ಕೊಟ್ಟಿರ್ತಾರೆ. ಮೀನ್ನ ಫಾರ್ಮುಲಾ ಗೊತ್ತಿರಬೇಕು ನನಗೆ. ಕ್ಯಾಲ್ಕುಲೇಷನ್ ಆಫ್ ಮೀನ್. ಮೀನ್ ಡಿಸ್ಕ್ರೀಟ್ ಸೀರೀಸ್ಗೆ ಫಾರ್ಮುಲಾ ಏನು? ಮೀನ್ = σf × x/n. ಈ ಫಾರ್ಮುಲಾದ ಪ್ರಕಾರ ನಾವು ಹಾಕ್ಕೋಬೇಕು. ಆಲ್ರೆಡಿ ಅವ್ರು x ಕೊಟ್ಟಿದ್ದಾರೆ, f ಕೊಟ್ಟಿದ್ದಾರೆ, ನಾವು f × x ಹಾಕ್ಕೋಬೇಕು. ಸೊ x 15, 20, 30, 35, 40, 45, 50. ಫ್ರೀಕ್ವೆನ್ಸಿ 12, 14, 15, 11, 18, 15. 11 ಆದಮೇಲೆ 18. 1, 2, 3, 4, 5, 6, 7. ಯಾವುದೋ ಒಂದು ಮಿಸ್ ಆಗಿದೆ ನೋಡಿ. 15, 20, 25. 25 ಆದಮೇಲೆ 30. 30 ಆದಮೇಲೆ 35. 35 ಆದಮೇಲೆ 40. 40 ಆದಮೇಲೆ 45. 45 ಆದಮೇಲೆ 50. ಸೊ ಹಾಗಾದರೆ ಇಲ್ಲಿ ಮಿಸ್ ಯಾವುದಾಗಿದೆ?
ಮಿಸ್ ಯಾವುದಾಗಿದೆ ಇಲ್ಲಿ ಒಂದೇ ಚೆಕ್ ಮಾಡ್ಕೊಳ್ಳಿ ನೀವು. ಫ್ರೀಕ್ವೆನ್ಸಿ ಒಂದು 12 ಹಾಕ್ಕೊಂಡಿದ್ದೀವಿ, 14, 15, 11, 18, ನೆಕ್ಸ್ಟ್ 15, ದೆನ್ 18 ಮತ್ತು 15. 18, 15 ಎನ್ ಎಷ್ಟಾಗುತ್ತೆ? ಎನ್ ಈಸ್ ಈಕ್ವಲ್ ಟು 118 ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕಷ್ಟೇ ನಾವಿಲ್ಲಿ. ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಈಗ ಮಲ್ಟಿಪ್ಲೈ ಮಾಡಿದ್ರೆ 15 ಇಂಟು 12 15 into 12 180, then 20 into 14 280, then 25 into 15 375, ನೆಕ್ಸ್ಟು 330. ನೀವು ಕ್ಯಾಲ್ಕುಲೇಟ್ ಮಾಡಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. 630, ದೆನ್ 600, ದೆನ್ 810, ದೆನ್ 750. ಸೊ ಇದನ್ನು ಟೋಟಲ್ ಮಾಡಿದ್ರೆ ಸಿಗ್ಮಾ ಎಫ್ ಇಂಟು ಎಕ್ಸ್ ಬರುತ್ತೆ ನಮಗೆ 3955 ಬರುತ್ತೆ. ಸೊ ಈಗ ನಾವು ಮೀನ್ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಮೀನ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಇಂಟು ಎಕ್ಸ್ ಬೈ ಎನ್ನು. ಸೊ ಮೀನ್ ಈಸ್ ಈಕ್ವಲ್ ಟು 3955 ಮಾಡಿ ಡಿವೈಡೆಡ್ ಬೈ 118 ಮಾಡಿದ್ರೆ ಮೀನ್ ನಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, ಸೊ ಇಟ್ ವಿಲ್ ಬಿ ಅರೌಂಡ್ 33.51. ನೀವು ಕೂಡ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ನಮಗೆ ಮೀಡಿಯನ್ ಬಂದಿದೆ, ಮೀನ್ ಬಂದಿದೆ. ಹೊಸ ಫಾರ್ಮುಲಾದ ಪ್ರಕಾರ ನಾವು ಈಗ ಅಪ್ಲೈ ಮಾಡಬೇಕಷ್ಟೇ. ಸೊ ಲೆಟ್ ಅಸ್ ಅಪ್ಲೈ ದಿಸ್. ಸೊ ಮೋಡ್ ಈಸ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್. ಮೋಡ್ ಈಸ್ ಈಕ್ವಲ್ ಟು 3 ಇಂಟು ಮೀಡಿಯನ್ ಎಷ್ಟು ಬಂದಿರೋದು 35 ಮೈನಸ್ 2 ಮೀನ್ ಎಷ್ಟು ಬಂದಿರೋದು 33.51. ಸೊ ಮೋಡ್ ಈಸ್ ಈಕ್ವಲ್ ಟು ಇನ್ನೊಂದು ಸ್ಟೆಪ್ ನೀವು ಬೇಕಾದರೆ ಸಿಂಪ್ಲಿಫೈ ಮಾಡ್ಕೋಬೋದು. 105 ಮೈನಸ್ 67.02. ಸೊ ಮೋಡ್ ಈಸ್ ಈಕ್ವಲ್ ಟು 37.98 ಅಂತ ಆದರೂ ಕರಿಬೋದು, ಆರ್ 38 ಅಂತಾನು ಬೇಕಾದರೆ ನೀವು ಇದನ್ನು ರೌಂಡ್ ಆಫ್ ಮಾಡ್ಕೋಬೋದು. ಸೊ 38 ಈಸ್ ದಿ ಮೋಡ್. ನೋಡಿ 38 ಮೋಡು 35 ಮತ್ತು 40 ಮಧ್ಯೆ ಎಲ್ಲಾದರೂ ಒಂದು ಕಡೆ ಇರುತ್ತದು. 38 ಅಂದರೆ ನಾವೇನು ಅಂದ್ಕೊಂಡಿದ್ವಿ, ಹೈಯೆಸ್ಟ್ ನಂಬರಲ್ಲಿ ಬರ್ಬೋದು, ಇವೆರಡರಲ್ಲಿ ಯಾವುದಾದ್ರೂ ಒಂದು ಬರ್ಬೋದು ಅಂದ್ಕೊಂಡಿದ್ವಿ. ಅದು ಬಂದಿಲ್ಲ. ಅದು ಬಂದಾದ ಮೇಲೆ ನಾವೇನು ಮಾಡಿದ್ವಿ, ಗ್ರೂಪಿಂಗ್ ಟೇಬಲ್ ಮಾಡಿದ್ವಿ. ಅದರಲ್ಲೂ ನಮಗೆ ಗೊತ್ತಾಗಲಿಲ್ಲ. ಅದಾದಮೇಲೆ ನಾವು ಇವಾಗ ಈ ಮೂರನೇ ಮೆಥಡ್ ಉಪಯೋಗಿಸ್ಕೊಂಡಿದ್ದಕ್ಕೆ ನಮ್ಗೆ ಗೊತ್ತಾಯಿತು 38 ಅಂತ. ಮೋಡ್ ಈಸ್ 38 ಅಂದರೆ 37.98 ಅಂದರೆ ಹತ್ತತ್ರ 38ಗೆ ಹತ್ತತ್ರ, ಅದು 40ಗೆ ಹತ್ತತ್ರ ಇದೆ. ಎಲ್ಲೋ ಇಲ್ಲಿ ಬರುತ್ತೆ ಇದು ಅಂತ ಹೇಳಿ ನಮಗೆ ಗೊತ್ತಾಯಿತು. ಸೊ ಹಾಗಾಗಿ ಡಿಯರ್ ಸ್ಟೂಡೆಂಟ್ಸ್, ಈ ಥರ ನಿಮಗೆ ಗ್ರೂಪಿಂಗ್ ಟೇಬಲ್, ಅನಾಲಿಸಿಸ್ ಟೇಬಲ್ ಕೊಡ್ಬೋದು. ನೀವು ಬೈ ಇನ್ಸ್ಪೆಕ್ಷನ್ ಮೆಥಡಲ್ಲಾದರೆ ಬೈ ಇನ್ಸ್ಪೆಕ್ಷನ್ ಮೆಥಡಲ್ಲೇ ಮಾಡಿಬಿಡಿ. ಅದು ನಿಮಗೆ ಜಾಸ್ತಿ 6 ಮಾರ್ಕ್ಸ್ ಕೊಡಲ್ಲ. ಅದು ಬೈ ಇನ್ಸ್ಪೆಕ್ಷನ್ ಮೆಥಡ್ ಅಂದರೆ. ಇನ್ಸ್ಪೆಕ್ಷನ್ ಮೆಥಡ್ ಇಲ್ಲದೆ ಗ್ರೂಪಿಂಗ್ ಟೇಬಲ್, ಅನಾಲಿಸಿಸ್ ಟೇಬಲ್ ನಿಮಗೆ 14 ಮಾರ್ಕ್ಸ್ಗೆ ಇರುತ್ತೆ. ಅದು ಇನ್ಸ್ಪೆಕ್ಷನ್ ಟೇಬಲ್ ಮಾಡಿ ನಿಮಗೆ ಗೊತ್ತಿದ್ರೂ ಕೂಡ ನೀವು ಮಾಡಬಹುದು ಅಂತ ಅವ್ರು ಕೊಟ್ಟರೆ ನೀವು ಮಾಡಬೇಕಾಗತ್ತೆ ಕ್ಯಾಲ್ಕುಲೇಷನು. ಸೊ ಅದು ಮಾಡಾದಮೇಲೆ ಆವಾಗಲೂ ನಿಮಗೆ ಸಮಸ್ಯೆ ಆದರೆ ಥರ್ಡ್ ಮೆಥಡ್ನ ಅಡಾಪ್ಟ್ ಮಾಡ್ಕೋಬೋದು. ಸೊ ಡಿಸ್ಕ್ರೀಟ್ ಸೀರೀಸಲ್ಲಿ ಈ ಥರ ಬರುತ್ತೆ. ಇಂಡಿವಿಜುವಲ್ ಸೀರೀಸಲ್ಲಿ ಇವೆಲ್ಲ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇಂಡಿವಿಜುವಲ್ ಸೀರೀಸಲ್ಲಿ ಮೋಡ್ ಅಂತ ಹೇಳಿದರೆ ರಿಪೀಟೆಡ್ ಆಗಿ ಯಾವುದು ಬರುತ್ತೆ ಅದನ್ನೇ ಮೋಡ್ ಅಂತ ನಾವು ಕರೆಯೋದು. ಯಾವ ನಂಬರ್ ರಿಪೀಟೆಡ್ ಆಗಿರ್ತವೆ ಅದೇ ಮೋಡು. ಆದರೆ ಡಿಸ್ಕ್ರೀಟ್ ಸೀರೀಸಲ್ಲಿ ನೀವು ಈ 3 ಥರನೂ ಮಾಡ್ಬೋದು ನೀವು. ಫಸ್ಟು ಬೈ ಇನ್ಸ್ಪೆಕ್ಷನು, ಸೆಕೆಂಡು ಬೈ ಅನಾಲಿಸಿಸ್ ಆ್ಯಂಡ್ ಗ್ರೂಪಿಂಗ್ ಟೇಬಲು, ಥರ್ಡ್ ಫಾರ್ಮುಲಾ 3 ಮೀಡಿಯನ್ ಮೈನಸ್ 2 ಮೀನ್. ಈ 3 ಮೆಥಡಲ್ಲೂ ನೀವು ಟ್ರೈ ಮಾಡಬೇಕಾಗುತ್ತೆ. ಅಕಸ್ಮಾತ್ ನಿಮಗೆ ಗ್ರೂಪಿಂಗ್ ಟೇಬಲು, ಅನಾಲಿಸಿಸ್ ಟೇಬಲಲ್ಲೇ ಆನ್ಸರ್ ಬಂತಾ, ನೋ ಪ್ರಾಬ್ಲಮ್. ಅದರಲ್ಲೇ ನಿಮಗೆ ಮತ್ತೆ ರಿಪಿಟೇಷನ್ ಆದರೆ ಥರ್ಡ್ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಹಿಂಗೆ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಮುಂದಿನ ಕ್ಲಾಸಲ್ಲಿ ಅನಾಲಿಸಿಸ್ ಟೇಬಲ್ ಫಾರ್ ಕಂಟಿನ್ಯೂಸ್ ಸೀರೀಸು, ಗ್ರೂಪಿಂಗ್ ಟೇಬಲ್ ಫಾರ್ ಕಂಟಿನ್ಯೂಸ್ ಸೀರೀಸು ನಾವು ಮೋಡ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ನಾವು ಕಲ್ತ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಎಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಹೋಮ್, ಸ್ಟೇ ಸೇಫ್, ಬಾಯ್.